ಹಾಯ್ ಎವ್ರಿವನ್, ವೆಲ್ಕಮ್ ಟು ಚಿತ್ರಾಸ್ ಕಿಚನ್ ಆ್ಯಂಡ್ ಬ್ಲಾಗ್. ನಾನಿವತ್ತು ಲೇಯರ್ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಇದಕ್ಕೆ ಚಿಕನ್, 4 ಟೊಮೆಟೊ, 4 ಈರುಳ್ಳಿ, ಕಾಯಿ ಮೆಣಸು, ಪುದೀನ ಕೊತ್ತಂಬರಿ ಸೊಪ್ಪು, ನೆನೆಸಿಟ್ಕೊಂಡಿರುವ ಬಾಸ್ಮತಿ ರೈಸ್, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪಲಾವ್ ಎಲೆ, ಚಕ್ಕೆ, ಲವಂಗ ಮತ್ತು ಬುಲೆಟ್ ರೈಸ್ ಇಷ್ಟನ್ನು ನಾನು ತಗೊಂಡಿದ್ದೀನಿ. ಈಗ ಕಡಾಯಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈ ಎಣ್ಣೆ ಕಾದ ಮೇಲೆ ಇದಕ್ಕೆ ಚಕ್ಕೆ, ಲವಂಗ, ಕಟ್ ಮಾಡ್ಕೊಂಡಿರುವಂತಹ 4 ಈರುಳ್ಳಿ, 2 ಕಾಯಿ ಮೆಣಸನ್ನು ಹಾಕಿ ಇದನ್ನ ಫ್ರೈ ಮಾಡ್ಕೋಬೇಕು. ಈ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು. ಇವಾಗ ಫ್ರೈ ಆಗಿದೆ. ಇದರಲ್ಲಿ ಸ್ವಲ್ಪನ ತೆಗೆದು ನಾನು ಸೈಡ್ ಇಟ್ಕೊಳ್ತಾ ಇದ್ದೀನಿ. ನಾನು ಲಾಸ್ಟಿಗೆ ರೈಸಿಗೆ ಹಾಕ್ಲಿಕ್ಕಿದೆ ಅದಕ್ಕೆ. ಹಾಗೆ ಇದಕ್ಕೆ ಕಟ್ ಮಾಡ್ಕೊಂಡಿರುವ ಟೊಮೆಟೊನ ಹಾಕಿ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಸ್ಮ್ಯಾಶ್ ಮಾಡುವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಪುದೀನ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಟೊಮೆಟೊ ಈಗ ಇಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇವಾಗ ಇದಕ್ಕೆ 2 ಟೀ ಸ್ಪೂನ್ ಮೆಣಸಿನ ಪುಡಿ, ಅರಶಿನ ಹುಡಿ ಸ್ವಲ್ಪ, ಗರಂ ಮಸಾಲೆ, ಚಿಕನ್ ಮಸಾಲೆ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇವಾಗ ಮಸಾಲೆಯ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಚಿಕನ್ ಮತ್ತು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ನಿಂಬೆ ಹಣ್ಣಿನ ರಸ ಹಾಕಿ ಲಿಡ್ನ ಮುಚ್ಚಿಡಬೇಕು. ಇವಾಗ ಇನ್ನೊಂದು ಪಾತ್ರೆಯಲ್ಲಿ ನಾವು ನೀರಿಟ್ಟಿದ್ದೀವಿ. ಈ ನೀರು ಕಾದ್ಮೇಲೆ ಇದಕ್ಕೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಪುದೀನ, ಕಾಯಿ ಮೆಣಸು, ಉಪ್ಪು, ನಿಂಬೆ ಹಣ್ಣಿನ ರಸ, 1 ಟೀ ಸ್ಪೂನಷ್ಟು ತುಪ್ಪ ಹಾಕಿ ಇದನ್ನ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಇದು ಕುದ್ದ ಮೇಲೆ ಆಲ್ರೆಡಿ ನಾವು ನೆನೆಸಿಟ್ಕೊಂಡಿರುವ ಬಾಸ್ಮತಿ ರೈಸ್ ಮತ್ತು ಬುಲೆಟ್ ರೈಸ್ನ ಹಾಕಿ ಹಾಫ್ ಬಾಯ್ಲ್ ಮಾಡ್ಕೋಬೇಕು. ಇವಾಗ ಲೇಯರ್ ಚಿಕನ್ ಬಿರಿಯಾನಿಗೆ ಬೇಕಾದ ಗ್ರೇವಿ ರೆಡಿ ಆಗಿದೆ, ಚೆನ್ನಾಗಿ ಕುದ್ದಿದೆ. ಉಪ್ಪು ಮತ್ತು ಖಾರ ಕಮ್ಮಿ ಆಗಿದ್ದರೆ ಇಲ್ಲಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಇವಾಗ ರೈಸ್ ಆಫ್ ಬಾಯ್ಲ್ ಆಗಿದೆ. ಇದರಲ್ಲಿ ಚಿಕನ್ ಗ್ರೇವಿನ ಸ್ವಲ್ಪ ತೆಗೆದಿಟ್ಕೊಳ್ತಾ ಇದ್ದೀವಿ. ಮತ್ತು ರೈಸ್ ಮತ್ತು ಈ ಗ್ರೇವಿನ ಆ್ಯಡ್ ಮಾಡಲಿಕ್ಕಿದೆ. ಇವಾಗ ಈ ಗ್ರೇವಿಗೆ ಆಲ್ರೆಡಿ ಆಫ್ ಬಾಯ್ಲ್ ಮಾಡ್ಕೊಂಡಿರುವ ಬಾಸ್ಮತಿ ರೈಸ್ನ ಹಾಕ್ತಾ ಇದ್ದೀವಿ. ಇದಕ್ಕೆ ಇವಾಗ
ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡನ್ನ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇವಾಗ ಗ್ರೇವಿ ಹಾಕ್ಕೊಳ್ತಾ ಇದ್ದೀನಿ. 1 by 1 ಲೇಯರ್ ಆಗಿ ಹಾಕ್ಕೊಳ್ತಾ ಹೋಗ್ತೀವಿ ಇಲ್ಲಿ. ಹಾಫ್ ಬಾಯ್ಲ್ಡ್ ರೈಸ್ ಮತ್ತು ಚಿಕನ್ ಗ್ರೇವಿನ ಲೇಯರ್ ಬೈ ಲೇಯರ್ ಆಗಿ ಹಾಕ್ಕೊಂಡಿದ್ದೀವಿ. ಇವಾಗ ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು, 2 ಟೀ ಸ್ಪೂನಷ್ಟು ತುಪ್ಪ ಮತ್ತು ಫ್ರೈಡ್ ಆನಿಯನ್ನ ಹಾಕ್ತೀನಿ. ಇವಾಗ ಇದನ್ನ 5 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. 5 ಮಿನಿಟ್ಸ್ ಆದಮೇಲೆ ಲಿಡ್ನ ತೆಗೆದು ಅದರೊಳಗೆ ಬಾಳೆ ಎಲೆ ಇಟ್ಟು ಫಾಯಿಲ್ ಪೇಪರ್ ಹಾಕಿ ಇದನ್ನ ದಮ್ ಮಾಡಿಸ್ಬೇಕು. 5 to 10 ಮಿನಿಟ್ಸ್ ಬಿಟ್ಟರೆ ಸಾಕು. ಇವಾಗ ಬಿರಿಯಾನಿ ರೆಡಿ ಆಗಿದೆ. ಹೇಗಿದೆ ಅಂತ ನೋಡೋಣ ಬನ್ನಿ. ನಿಮಗೆ ನಾನು ಮಾಡಿರುವಂತಹ ಲೇಯರ್ ಚಿಕನ್ ಬಿರಿಯಾನಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.